ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅತ್ಯಂತ ದೊಡ್ಡ ಕುಸ್ತಿ ಅಖಾಡ ಸಿದ್ಧವಾಗಿದೆ. ರಾಜು ಮಾರುತಿ ಪೆಜೋಳ್ಳಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಕುಸ್ತಿಯಲ್ಲಿ ಇರಾನ್, ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್, ಕರ್ನಾಟಕ ಸೇರಿದಂತೆ ಹಲವಾರು ರಾಷ್ಟ್ರ ಹಾಗೂ ರಾಜ್ಯಗಳಿಂದ ಕುಸ್ತಿಪಟುಗಳು ಭಾಗಿಯಾಗಲಿದ್ದಾರೆ. ಅಳ್ನಾವರದ ಕೃಷಿ ಮಾರುಕಟ್ಟೆಯ ಹತ್ತಿರದಲ್ಲಿ ಈ ಕುಸ್ತಿ ಮೈದಾನದ ಅಂತಿಮ ಹಂತದ ತಯಾರಿ ನಡೆಸಲಾಗ್ತಾ ಇದ್ದು, ಸತತ ತಿಂಗಳುಗಳ ಹಗಲು ರಾತ್ರಿಯ ಪರಿಶ್ರಮದಿಂದ ಸಜ್ಜಾಗ್ತಾ ಇದೆ. ಸಾವಿರಾರು ಕ್ರೀಡಾ ಅಭಿಮಾನಿಗಳಿಗೆ ಆಸನದ ವ್ಯವಸ್ಥೆ ಹಾಗೂ ಗಣ್ಯಮಾನ್ಯರಿಗೆ ಸುಂದರವಾದ ವೇದಿಕೆ ಸಿದ್ಧವಾಗ್ತಾ ಇದೆ. ರಾಜು ಪೆಜೋಳ್ಳಿ ಅವರಿಗೆ ಹಲ್ಯಾಳ, ಅಳ್ನಾವರ ಭಾಗದ ಜನರು ಅತ್ಯಂತ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅಳ್ನಾವರದೊಳಗೆ ಪ್ರಪ್ರಥಮ ಬಾರಿಗೆ ಈ ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜಿಸಲಾಗಿದ್ದು, ಇದನ್ನ ತಯಾರಿ ಒಂದು 3 ತಿಂಗಳ ಅಂತ ಮೊದಲಿಂದ ತಯಾರಿ ನಡೀತಾ ಇದೆ. ಆದರೂ ನಿನ್ನೆ ಬರೋಣ ಮಳೆಯ ಕಾರಣ ಎಲ್ಲ ಯುವಕರು ತಮ್ಮ ಪರಿಶ್ರಮ ಹಾಕಿ ಗ್ರೌಂಡನ್ನು ರೆಡಿ ಮಾಡ್ಯಾರ. ಪಿಟ್ಟ ರೆಡಿ ಆಗೈತಿ. ಕುಸ್ತಿ ಅಂತಾರಾಷ್ಟ್ರ ಮಟ್ಟದೊಳಗಿರುವಂಥ ಅಳ್ನಾವರ ಇತಿಹಾಸದೊಳಗೆ ಪ್ರಪ್ರಥಮ ಬಾರಿಗೆ ಇದು ನಡೀತಾ ಇದ್ದು, ಇದು ರಾಜು ಮಾರುತಿ ಪೆಜೋಳ್ಳಿ ಅವರ ಒಂದು ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ವೈಯಕ್ತಿಕವಾಗಿ ಅವರು ಆರ್ಮಿ ಒಳಗೆ ಸೇವೆ ಸಲ್ಲಿಸ್ತಾ ಇದ್ದು, ಆದರೂ ಕುಸ್ತಿ ಪ್ಲೇಯರ್ ಆಗಿದ್ದು, ಕುಸ್ತಿ ಪಟು ಕೂಡ ಆಗಿದ್ದರು. ಅವರು ಸ್ಕೂಲ್ ಒಳಗೆ ಮತ್ತು ಕಾಲೇಜ್ ಒಳಗೆ ಸ್ಟೇಟ್ ಲೆವೆಲ್ ಹೋಗಿ ಅವರು ಪಟ್ಟಂಥ ಕಷ್ಟಗಳು ಉಳಿದಿದ್ದ ಕ್ರೀಡಾಪಟುಗಳು ಪಡಿಬಾರ್ದು ಅಂಥೇಳಿ ಸ್ವತಃ ಅವರು ಕುಸ್ತಿಯನ್ನು ಆಯೋಜಿಸ್ತಾರೆ. ಆಮೇಲೆ ಕುಸ್ತಿ ಪಟುಗಳಿಗೆ ಹೊರತುಪಡಿಸಿ ಮತ್ತು ವಿವಿಧ ಕ್ರೀಡೆಗಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು 12ನೇ ತಾರೀಕು 5ನೇ ತಿಂಗಳಲ್ಲಿ ನಡೆಯುವಂಥ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯಲ್ಲಿ ವಿದೇಶಿ ಪೈಲ್ವಾನರು ಕೂಡ ಭಾಗವಹಿಸ್ತಾ ಇದ್ದಾರೆ, ಮಹಿಳಾ ಪೈಲ್ವಾನರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಯಶಸ್ವಿ ಆಗಲು ಅಳ್ನಾವರದ ಎಲ್ಲ ಸರ್ವ ನಾಗರಿಕರು ಮತ್ತು ಯುವಕರು ಕೂಡಿ ರಾಜು ಪೆಜೋಳ್ಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಮಾಜಿ ಪೈಲ್ವಾನರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೊರಗಿನ ಕೋಚ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿರ್ಣಾಯಕರು ಕೂಡ ಆಗಮಿಸುತ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಈ ತಯಾರಿ ನಡೀತಾ ಇದೆ. ಎಲ್ಲ ಯುವಕರು ತಮ್ಮ ಪರಿಶ್ರಮ ಪಟ್ಟು ಒಂದು ಅಂಕಣವನ್ನು ರೆಡಿ ಮಾಡ್ತಾ ಇದ್ದಾರೆ, ಅಖಾಡವನ್ನು ರೆಡಿ ಮಾಡ್ಯಾರ. ಇದನ್ನು ಆ ದೇವರು ಇವತ್ತೊಂದಿನ ಮಳೆಯನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಈ ಕುಸ್ತಿ ಯಶಸ್ವಿ ಆಗ್ತೈತೆ ಅಂತೇಳಿ ನಮ್ಮ ಅಭಿಪ್ರಾಯ. ರಾಜು ಮಾಡಿದಂಥ ಕುಸ್ತಿ ಪೈಲ್ವಾನರ ಒಂದು ದೊಡ್ಡ ಇತಿಹಾಸದ ಒಂದು ಹಿನ್ನೆಲೆ ಇದು. ಎಲ್ಲಿ ದೇಶದಲ್ಲಿ, ಭಾರತ ದೇಶದಲ್ಲಿ ಮಾಡಿದಂಥ ರಾಜುವರು ಏನು ಮಾಡ್ತಾ ಇದ್ದಾರಲ್ಲ, ದೊಡ್ಡ ಒಂದು ಇತಿಹಾಸ ಇದು. ನಾವು ಪೈಲ್ವಾನ 1974ರಲ್ಲಿ ನಾನು ಮಹಾರಾಷ್ಟ್ರದಲ್ಲಿ 2-3 ಸಲ ಚಾಂಪಿಯನ್ಶಿಪ್ ತಗೊಂಡಿದ್ದೆ, ನ್ಯಾಷನಲ್ ಆಡಿದ್ದೀನಿ. ಈವರೆಗೆ ಎಲ್ಲ ಕುಸ್ತಿ ಪೈಲ್ವಾನರು ನಮ್ಮ ಮನೆಯಲ್ಲಿ ಕೂಡ ಪೈಲ್ವಾನ್ ಇದ್ದಾರೆ, ನಮ್ಮ ಊರಲ್ಲಿ 4-5 ಪೈಲ್ವಾನ್ ಇದ್ದಾರೆ, ಈ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮಂಥವರು ಬೆಂಬಲ ಕೊಟ್ಟು ಭಾಳ ಅಂತ ದೊಡ್ಡವಾಗಿ ಮಾಡುವಂಥ ಒಂದು ಇತಿಹಾಸವನ್ನು ತಯಾರು ಮಾಡಬೇಕು. ನಮ್ಮ ಹಳಿಯಾಳ ತಾಲೂಕು, ಧಾರವಾಡ ಜಿಲ್ಲಾ ಭಾಳ ಪೈಲ್ವಾನ್ ಅದಾರೆ. ಈ ಪೈಲ್ವಾನ್ ಸಲುವಾಗಿ ಮಾಡಿದಂಥ ರಾಜಿಯವರು ಭಾಳ ಒಂದು ದೊಡ್ಡದ ಕತೆ ಇದೆ. ಇಂಥ ಕತೆಗೆ ನಾವೆಲ್ಲರೂ ಬೆಂಬಲಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ರಾಷ್ಟ್ರೀಯ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಪೈಲ್ವಾನರು ಅಳ್ನಾವರಕ್ಕೆ ಆಗಮಿಸಿದ್ದು, ರಾಜುರವರು ಆಯೋಜಿಸಿದಂಥ ಕುಸ್ತಿ ಪಂದ್ಯಾವಳಿಯ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಅಳ್ನಾವರದಲ್ಲಿ ಇಂದು ದಾಖಲೆಯ ಕುಸ್ತಿ ಪಂದ್ಯಾವಳಿಗೆ ಕ್ಷಣಗಣನೆ ಶುರುವಾಗಿದೆ.